ದೇಶಾದ್ಯಂತ ಸೈಬರ್ ಕ್ರೈಮ್ ಅಪರಾಧಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರಿಂದ ಸೈಬರ್ ಕಮಾಂಡೋ ಸೆಂಟರ್ಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಅನ್ನುವಂಥದ್ದು ಚರ್ಚೆಯಲ್ಲಿದೆ. ಮತ್ತು ಇದು ಹೈಕೋರ್ಟ್ನಲ್ಲೂ ಕೂಡ ಇದು ಶ್ಲಾಘನೆ ವ್ಯಕ್ತ ಆಗಿತ್ತು ಕರ್ನಾಟಕದ ಈ ಒಂದು ಚಿಂತನೆಗೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸರ್, ಸೈಬರ್ ಕಮಾಂಡೋ ಸೆಂಟರನ್ನು ಮಾಡಬೇಕು ಅನ್ನುವಂತಹದ್ದು ಸರ್ಕಾರದ ಚಿಂತನೆಯಲ್ಲಿದೆಯಾ ಅನ್ನುವಂಥದ್ದು? ಈಗಾಗಲೇ ಅನೇಕ ಸಂದರ್ಭದಲ್ಲಿ ಸದನದಲ್ಲಿ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ. ಸೈಬರ್ ಕ್ರೈಮನ್ನು ಹತೋಟಿಗೆ ತರೋದಕ್ಕೋಸ್ಕರನೇ ಅದಕ್ಕೆ ಒಂದು ಸಪ್ರೇಟ್ ವರ್ಟಿಕಲನ್ನು ಕ್ರಿಯೇಟ್ ಮಾಡ್ತೀವಿ. ಒನ್ ಆಫ್ ದಿ ಡಿ ಜಿ ಪಿ ಸೈಬರ್ ಕ್ರೈಮ್ ಅಂತೇಳಿ ಮಾಡ್ತೀವಿ ಅಂತ ಹೇಳಿದ್ದು. ಅದಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ. ನಾವು ಪ್ರಣಬ್ ಮೊಹಂತಿಯವರು ಅವರನ್ನು ನೇಮಕ ಮಾಡಿದ್ದೇವೆ. ಅವರು ಈಗ ಅದನ್ನು ಹೆಡ್ ಮಾಡ್ತಾರೆ. ಅದಕ್ಕೆ ಬೇಕಾದಂಥ ನಿಯಮಗಳು ಮತ್ತೊಂದು ಎಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ಒಟ್ಟಾರೆ ಸೈಬರ್ ಕ್ರೈಮ್ಸ್ ಏನು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ, ಕರ್ನಾಟಕದಲ್ಲಿರ್ಬೋದು ಅಥವಾ ಇಡೀ ದೇಶದಲ್ಲಿರ್ಬೋದು. ಕರ್ನಾಟಕದ ಮಟ್ಟಿಗೆ ಅದನ್ನು ಹತ್ತಿಕ್ಕುವಂಥ ರೀತಿಯಲ್ಲಿ ನಾವು ಏನೆಲ್ಲ ಕ್ರಮ ತಗೋಬೇಕೋ ಅದನ್ನು ತಗೊಳ್ತೀವಿ. ಮತ್ತು ಇದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಇದು ಕಾರ್ಯನಿರ್ವಹಿಸುತ್ತೆ ಅಥವಾ ಬೆಂಗಳೂರನ್ನು ಫೋಕಸ್? ಎಲ್ಲ ಜಿಲ್ಲೆಗೆ ಇರುತ್ತೆ. ಮತ್ತು ಇದು ಹೈಕೋರ್ಟಲ್ಲಿ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಕೂಡ ಇದೊಂದು ಶ್ಲಾಘನೆ ವ್ಯಕ್ತಪಡಿಸಿತ್ತು. ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಕೂಡ ಈ ಥರ ಒಂದು ಇನಿಷಿಯೇಟಿವ್ ತಗೋಬೇಕು ಅನ್ನುವಂಥದ್ದನ್ನು ಹೇಳಿ ಪ್ರತಿ ರಾಜ್ಯದಲ್ಲೂ ಇದನ್ನು ಮಾಡಿದರೆ ಉತ್ತಮ ಅಂತ ಅನಿಸುತ್ತೆ. ನಮ್ಮ ರಾಜ್ಯದಲ್ಲಿ ನಾವು ಮೊದಲನೇದಾಗಿ ಮಾಡಿ, ಇಡೀ ದೇಶದಲ್ಲಿ ಮೊದಲನೇದಾಗಿ ನಮ್ಮ ರಾಜ್ಯದಲ್ಲೇ ಮಾಡೋದಕ್ಕೆ ನಾವು ಹೊರಟಿದ್ದೇವೆ. ನಂತರ ಬೇರೆ ಬೇರೆ ರಾಜ್ಯದವರು ಕೂಡ ಮಾಡ್ಬೋದು. ನಮ್ಮಲ್ಲಿ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿದ ಮೇಲೆ ನಾವು ಬಹುಶಃ ಅದು ಕಂಟ್ರೋಲಿಗೆ ತಗೊಳ್ಳುತ್ತೆ ಅಂತ ಹೇಳಿ ಅನಿಸುತ್ತೆ. ಅಂದರೆ ಯಾವಾಗ ಇದು ಜಾರಿಗೆ ಆಗ್ಬೋದು ಅಂತ, ಯಾವಾಗ ಸೆಂಟರ್ಗಳಿದ್ದೀವಿ? ಆಲ್ರೆಡಿ ಸ್ಟಾರ್ಟೆಡ್, ಪ್ರಾರಂಭ ಮಾಡಿದ್ದೇವೆ. ಅದನ್ನು ಒಂದು ಫೈನಲ್ ಶೇಪ್ ಕೊಡ್ತೇವೆ ನಾವು. ಒಂದು ಎಷ್ಟು ಸೆಂಟರ್ಗಳಿರ್ತವೆ ಅಂತ ಸರ್? ಡೀಟೇಲ್ಸ್ ಎಲ್ಲ ಆಮೇಲೆ ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಇದು ಗೃಹ ಸಚಿವ ಪರಮೇಶ್ವರ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಹರೀಶ್, TV9 ಬೆಂಗಳೂರು.